ಸ್ವಲ್ಪ ಈ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಹಿಂದೆ ಹಂಗೆ ಹಾಕಬೇಕು ಸರ್ ನಿಮಿಷ.
ವಿಶೇಷ ಎಲ್ಲ ಮಾತಾಡ್ತಾ ಇದ್ದೀನಿ. ಇದು ಸಿದ್ಧಗಂಗಾ ಮಠಕ್ಕೆ ಬಂದಿದ್ದೆ ತುಮಕೂರಿಗೆ. ಆನ್ ದ ವೇ ಬರ್ತಾ ಚಿತ್ರದುರ್ಗದಲ್ಲಿ ಪುಣ್ಯಕ್ಷೇತ್ರಕ್ಕೆ ಬರೋಣ ಅಂತ ಒಂದು ಮುರುಘೇಶ್ವರ ಮಠಕ್ಕೆ ಬಂದಿದ್ದೀನಿ. ಆಶೀರ್ವಾದ ತೊಗೊಂಡಿದ್ದೀನಿ. ಇಲ್ಲಿಂದ ಮುಂಬೈಗೆ ಪ್ರೆಸ್ ಮೀಟ್ಗೆ ಹೋಗ್ತಾ ಇದ್ದೀನಿ. ಅಷ್ಟೇ ಸರ್, ಇನ್ನೇನು ಉದ್ದೇಶ ಇಲ್ಲ. ಪುಣ್ಯಕ್ಷೇತ್ರಕ್ಕೆ ಬರಬೇಕಾದ್ರೆ ಅದೇ ಟ್ರೈಲರ್ ಲಾಂಚ್ ಇದೆ. ಸೊ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ ಫಸ್ಟ್ ಟೈಮ್ ಇಂಡಿಯಾದಲ್ಲಿ. ಅದೇ ಸರ್ ವಿಶೇಷ. ಎಲ್ಲ ಪ್ಯಾನ್ ಇಂಡಿಯಾ ಮಾಡ್ತಾಯಿದ್ವಿ. ಈಗ ಇಂಟರ್ನ್ಯಾಷನಲ್ ಪ್ರೆಸ್ ಅವರು ಬರ್ತಾಯಿದ್ದಾರೆ. ಒಂದು 27-28 ಜನ ಬರ್ತಾಯಿದ್ದಾರೆ. ಎಲ್ಲ ಬೇರೆ ದೇಶದಿಂದ ಒಂದು 21 ದೇಶದಿಂದ ಬರ್ತಾಯಿದ್ದಾರೆ. ಸೊ ಒಂದು ಪ್ರೆಸ್ ಮೀಟ್ ನಡೀತಾ ಇದೆ. 5ನೇ ತಾರೀಕು ರಿಲೀಸ್ ಆಗುತ್ತೆ ಟ್ರೈಲರು. ದಯವಿಟ್ಟು ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೊ ಮಚ್. ದಯವಿಟ್ಟು ಟ್ರೈಲರ್ ನೋಡಿ, ಎಲ್ಲ ಕನ್ನಡ ಚಿತ್ರನೂ ನೋಡಿ ಆಶೀರ್ವಾದ ಮಾಡಿ. ಜಯ ಆಂಜನೇಯ. ಇವತ್ತು ಎಕ್ಸಾಮ್ ಇತ್ತು 2 to 4. ಬೆಳಗ್ಗೆನೇ ಬಂದಿದ್ದೆ. ಅವರು ಸ್ವಾಮಿ ಹೇಳ್ಬಿಟ್ಟು ಇಲ್ಲ ನೀನು ಹೋಗು ಬರ್ಬಿಟ್ಟು ಬಾ, ಬರ್ತಾ 4 ಗಂಟೆಗೆ ಅಂತ ಹೇಳಿದ್ರು. ಅದಕ್ಕೆ ಬೇಗ ಬರ್ಬಿಟ್ಟು ಬೇಗ ಬಂದೆ. ತುಂಬ ಖುಷಿ ಆಯಿತು. ನಾನು ಚಿಕ್ಕವಳಿದ್ದಾಗಿಂದ ಅವ್ರಂದ್ರೆ ತುಂಬ ಇಷ್ಟ. ಅವ್ರ ಫಿಲಮ್ ನೋಡ್ಕೊಂಡು ಬೆಳೆದಿರೋದು. ನಾನು ಅವ್ರ ಫಿಲಮ್ ಅಟ್ಲೀಸ್ಟ್ ಒಂದು ಫಿಲಮು 100 to 200 ಟೈಮ್ಸ್ ಆದರೂ ನೋಡಿದ್ದೀನಿ. ಅವ್ರು ಏನು ಡೈಲಾಗ್ಸ್ ಬರುತ್ತೋ ಎಲ್ಲ ಡೈಲಾಗು ಅವ್ರು ಹೇಳೋಕ್ಕಿಂತ ಮುಂಚೆನೇ ನಾನು ಹೇಳ್ತಿದ್ದೆ. ನಾನು ತುಂಬ ದೊಡ್ಡ ಫನ್ ಆಗಿ ಭಾವುಕರಾದ್ರೆ ಇವಾಗ ಗೊತ್ತಿಲ್ಲ, ಮೊದಲಿಂದ ಇಷ್ಟಪಡ್ತಿಲ್ಲ. ನಮ್ಮಮ್ಮ ನೋಡು ಅಲ್ಲಿ ನಿಮ್ಮ ಮಾವ ಬರ್ತಿದ್ದಾರೆ ಅಂತ ಎಲ್ಲ ತೋರಿಸ್ತಿದ್ರು. ನನಗೆ ಅವತ್ತಿಂದ ನಾನು ಅವ್ರನ್ನ ನಮ್ಮ ಮಾವನೇ ಅಂತ ಕರೆಯೋದು. ಅಮ್ಮ ಅಂತ ಹೇಳ್ಕೊಂಡ್ಬಿಟ್ಟಿದ್ದೆ ನಾನು. ಅದಕ್ಕೆ ಯಾವ ಡೈಲಾಗ್ ಇಷ್ಟ? ಯಾವ್ದಾದ್ರು ಒಂದು ಸಿನಿಮಾದ ಡೈಲಾಗ್ ಹೇಳಿ. 24 ಗಂಟೆಯಲ್ಲಿ ಹುಡುಗರು ಅವ್ರ ಅಪ್ಪ ಅಮ್ಮ ಅಜ್ಜಿ ತಾತ ಫ್ರೆಂಡ್ಸು ಕೆಲಸ ಇವೆಲ್ಲ ಬಿಟ್ಟು ನಿಮಗೆ ನಿಮ್ಮ ಪ್ರೀತಿಗೆ ನೀವು ಕೂರಿಸೋಕೆ ಅಂತಾನೆ 4ರಿಂದ 5 ಅವ್ರು ಎತ್ತಿಟ್ಟಿತ್ತು. ಅವ್ರು ಮಲಗೋದ್ರಲ್ಲಿ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗ್ಬೋದು ರೀ. ಅದರಲ್ಲಿ ನಿಮಗೆ ಅಂತ ಎತ್ತಿರ್ತಾರಲ್ಲ 4ರಿಂದ 5 ಅವರು, ಅದ್ರಲ್ಲಿ 1 ನಿಮಿಷನೂ ಹೆಚ್ಚು ಕಡಿಮೆಗಲ್ಲ. ಇದೇ ಒಬ್ಬರು ಪ್ರೀತಿ. ನಾನಂತೂ ಫಸ್ಟ್ ಡೇ ಹೋಗಿ ನೋಡ್ತೀನಿ. ಎಲ್ರೂ ಅವ್ರ ಫಿಲಮ್ ನೋಡ್ತೀನಿ.